ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಿಂದಿನ ವಿಡಿಯೋದಲ್ಲಿ ನಾವು ಸೋನ್ಮಾರ್ಗಕ್ಕೆ ಹೋಗ್ತಾ ಇದ್ವಿ. ಇನ್ನೇನು ನಮ್ಮ ಸೋನ್ಮಾರ್ಗ್ ಬಂದುಬಿಡ್ತು. ವೆಲ್ಕಮ್ ಟು ಸೋನ್ಮಾರ್ಗ್ ಅಂತ ಇಲ್ಲಿ ವೆಲ್ಕಮ್ ಬೋರ್ಡ್ ಕೂಡ ಹಾಕಿದ್ದಾರೆ. ನೀವು ಸುತ್ತಮುತ್ತ ನೋಡ್ಬೋದು, ಬೆಟ್ಟ ಮರಗಳಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಒಂಥರ ಏನೋ ನಾವು ಸ್ವರ್ಗಕ್ಕೆ ಬಂದ್ಬಿಟ್ಟಿವೇನಪ್ಪ ಅನ್ನೋ ಥರ ನಮಗೆಲ್ಲ ಫೀಲ್ ಆಗ್ತಾ ಇತ್ತು. ಇಲ್ಲಿ ಹೆವಿ ಸ್ನೋಫಾಲ್ ಆದರೆ ಫುಲ್ಲೆಲ್ಲ ರೋಡೆಲ್ಲ ಜಾಮ್ ಆಗಿಬಿಡ್ತೈತಿ ಇಲ್ಲಿ. ಅವಾಗ ಇಲ್ಲಿ ಡ್ರೈವರ್ಸ್ ಏನು ಮಾಡ್ತಾರಂದರೆ ಅವ್ರವ್ರ ಗಾಡಿ ವೀಲಿಗೆ ಚೈನ್ ಹಾಕ್ತಾರೆ. ಚೈನ್ ಹಾಕಿದ್ರೆ ಮಾತ್ರ ಈ ಥರ ರೋಡ್ ಒಳಗೆ ನಾವು ಹೋಗೋಕ್ಕೆ ಸಾಧ್ಯ. ಇಲ್ಲಂದ್ರೆ ಆಗಂಗಿಲ್ಲ, ಗಾಡಿ ಸ್ಲಿಪ್ ಆಗಿಬಿಡ್ತೈತಿ. ಇಲ್ಲಿಂದ ನಮಗೆ ರೂಮ್ಗಳೆಲ್ಲ ಸಿಗ್ತಾ ಹೋಗ್ತಾವೆ. ನಮಗೆ ಯಾವ ಥರ ಬೇಕೋ ಆ ಥರ ರೂಮ್ಗಳು ಕೂಡ ಇಲ್ಲಿ ಸಿಗುತ್ತೆ. 3,000 4,000 ಕೂಡ ಇಲ್ಲಿ ರೂಮ್ಗಳಿದ್ವು. ಬಟ್ ಅದರೊಳಗೆ ಫೆಸಿಲಿಟೀಸ್ ಅಂದರೆ ಹೀಟ್ರು, ಇದು ಗೀಝರು ಇರುತ್ತೋ ಇಲ್ಲೋ ಅಂತೇಳಿ ನಮ್ಗೆ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ನಾವು ನೋಡೋಣ, ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂಥೇಳಿ ಹಾಗೆ ಮುಂದ್ಗಡೆ ಹೋಗ್ತಾ ಇದ್ವಿ. ಈ ಹೋಟೆಲ್ ಒಳಗೆ ತೊಗೋಬೇಕು ಅಂದ್ಕೊಂಡ್ವಿ. ಬಟ್ ಅಲ್ಲಿ ಸ್ವಲ್ಪ ದೂರ ಒಳಗಡೆ ಇತ್ತದಕ್ಕೆ ನಾವು ಯಾರೂ ಇಳಿಯೋಕ್ಕೆ ಹೋಗಲಿಲ್ಲ. ಹಾಗೆ ಮುಂದ್ಗಡೆ ಒಂದು ಹೋಟೆಲ್ ಕಾಣ್ತಾ ಇತ್ತು, ವಿಲೇಜ್ ವಾಕ್ ಅಂತ, ಅದರ ಹತ್ರ ನಾವು ಹೋದ್ವಿ. ನೀವು ನೋಡ್ಬೋದು ಮುಂದ್ಗಡೆ ನಮ್ಮ ಗಾಡಿ ಯಾವ ಥರ ಸಿಕ್ಕಾಕೊಂಡೈತೆ ಅಂಥೇಳಿ. ನಮ್ಮವರೆಲ್ಲ ಪಾಪ ಹರಸಾಹಸ ಪಟ್ಟೋದ ಮೇಲಕ್ಕೆ ದುಗಿಸ್ತಾ ಇದ್ರು. ಆ ಕಾರ್ ಅಂತೂ ಯಾವುದೇ ಕಾರಣಕ್ಕೂ ಮೇಲೇ ಬರ್ತಾ ಇದ್ದಿಲ್ಲ. ಹಾಗೂ ಹೀಗೂ ಮಾಡಿ ಅದನ್ನು ಮೇಲಕ್ಕೆ ಎತ್ತಿದ್ರು. ಆ ಮೇಲಕ್ಕೆ ಎತ್ತೋದ್ರಲ್ಲಿ ನಮ್ಮ ಮನೆಯವ್ರ ಪಾಪ ಬಟ್ಟೆ ಎಲ್ಲ ಗಲೀಜಾಗೋಗ್ಬಿಡ್ತು ಪಾಪ. ಫೈನಲಿ ನಾವು ವಿಲೇಜ್ ವಾಕ್ ಒಳಗೆ ನಮ್ದೊಂದು ರೂಮ್ ತೊಗೊಂಡ್ವಿ. ಹೋಟೆಲ್ ಮಾತ್ರ ಸೂಪರ್ ಐತಿ. ಹಿಂದ್ಗಡೆ ನೋಡ್ಬೋದು ನೀವು, ವಿಲೇಜ್ ವಾಕ್ ಅಂತ ಹೇಳಿದ್ರು ಸರ್. ಒನ್ ಡೇಗಿಲ್ಲೇ ಅವರು 11,000 ಹೇಳಿದರು. ನಮ್ಮ ಮನೆಯವರು ಹಾಗೂ ಈಗ ಮಾಡಿ 8,000ಕ್ಕೆ ಮಾತಾಡಿದ್ರು ರೂಮ್ನ. ಈ ಐಸೊಳಗೆ ಯಾವ ಮುಖ ತೊಳ್ಕೊಳಂಗಿಲ್ಲ. ವಾವ್, ಅಲ್ಲಿ ಹೋಯ್ತಾರಂತ ನೋಡೋರು ಆ ಗುಡ್ಡಕ್ಕೆ ಅಣ್ಣ, ಅಲ್ಲಿ ಮೇಲ್ಗಡೆ ರೂಮಿನ ನೇಮ್ ಏನಿದೆ? ವಿಲೇಜ್ ವಾಕ್. ಸೂಪರ್. ಇದು ನಮ್ಮ ರೂಮು. ಇವು ಮಾತ್ರ ಸಕ್ಕತ್ತೈತಿ ಇದ್ರೊಳಗಡೆ. ಆಯ್ತಾ, ಫುಲ್ ಕವರ್ ಮಾಡ್ಕೊಂಡು ಮೂಗೆಲ್ಲ ಮುಚ್ಕೋಬೇಕು ನೀನು. ಹ್ಞೂ
ಹೆಂಗೈತೆ ಪುಟ್ಟ? ಹಾಂ ಹಾಂ ಓಕೆ. ಆ ಕಡೆಗೆಲ್ಲ ಹಂಗೆ ನೈಸಾಗಿ ಹಂಗೆ ಐತಿ. ಓಪನ್ ಮಾಡಲ್ಲ ಯಾವುದು? ಹಾಂ ಮಾಡೋಗ್ರಿ. ಪ್ರೀತಮ್ ಹೊರಗಡೆ ಅದ ನೋಡ್ರಿ, ಬಂದ ನೋಡ್ರಿ ಅವನು ಈಗ. ಇನ್ನೂ ಜನ ಆಟ ಆಡ್ತಿದ ನೋಡ್ರಿ. ಆ್ಯಕ್ಚುಲಿ ಹೊರಗಡೆ ಎಲ್ಲ ಕತ್ಲು ಮುಖ ಬೆಳಗ್ಗೆ ಬರ್ತಾಯಿಲ್ಲ. ಇದು ಇನ್ನೂ ಕುದುರೆ ಮೇಲೆ ಹೋಗೋರು, ಬೈಕ್ ರೈಡು. ಯಾವ ಹೊಸದ ಹಳೇದೆ ಇದು? ಇಡ್ರಿ ಒಂದೊಂದು ಪೇರು. ಹ್ಞೂ ಅಂದ್ರೆ ಬಿಸಿಯಾಗಿರಲಿ ಅಂತ ಕೊಟ್ರಲ್ಲ. ಕಲರ್ ಬೇರೆ ಆಗ್ಬೇಕಿತ್ತಲ್ಲ. ನಮ್ಮ ಕಂಪ್ನಿಗಳು ವೈಟ್ ಇರ್ತಾವೆ. ಓ ರೈಟ್. ಇಲ್ಲಿ ತಣ್ಣಗಿರ್ತಲ್ಲ ಸೀಟ. ನೋಡ್ರಿ ಅದು ಅಲ್ಲಿ ಒಳಗಡೆ ಇಡ್ರಿ ಇದನ್ನ. ತೆಗಿಯೋಗ ಅವ್ನು ಬಂದ, ಅವನ ಹತ್ರ ಬೀಗಿಸ್ಬೇಕು. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ನಾವು ಇವತ್ತು ಇದ್ದೀವಿ ಕಾಶ್ಮೀರಲ್ಲಿ ಒಂದು ಲಾಟ್ಸ್ ತಗೊಂಡು ಇಲ್ಲೇ ಇದ್ವಿ. ಸೊ ಇಲ್ಲಿ ನೋಡ್ಬೋದು. ಹೇಗಿದೆ ಕಾಶ್ಮೀರ್ ಟ್ರಿಪ್? ಸೂಪರ್. ಚಿನ್ನ ಊರೊಳಗಂತ್ರ ಫುಲ್ ಚಳಿ ಇತ್ತು, ಅದ್ರ ಬಗ್ಗೆ ಮಾತಾಡಕ್ ಮಾತೇ ಇಲ್ಲ. ಬಟ್ ಇಲ್ಲಿ ಮಾತ್ರ ಅಮೇಜಿಂಗ್, ಸ್ವರ್ಗ. ಆಕ್ಚುಲಿ ನಾವು ಇರೋದಿಲ್ಲಿ ಸೋನ್ಮಾರ್ಗ್ನಲ್ಲಿ. ಸೋನ್ಮಾರ್ಗ್. ಇಲ್ಲಿ ಸ್ನೋ ಬಿದ್ದಿದ ಕಾರಣ ಅಷ್ಟೇನು ಥಂಡಿ ಇಲ್ಲ. ಶ್ರೀನಗರಲ್ಲಿ ಭಾಳ ಆಯ್ತು ಥಂಡಿ, ಅಲ್ಲಿ ಸ್ನೋ ಬಿದ್ದಿಲ್ಲ ಇನ್ನೂ. ಅದಕ್ಕೆ ಅದ್ರ ನೋಡಕ್ ಮಾತ್ರ ನೀವು ಮಾತ್ರ ಸೂಪರ್. ಅದ್ರಾಗೂ ನಾನ್ ಅನ್ಕೊಂಡಿದ್ದೆ ಯಾವ ತರ ನನಗೆ ರೂಮ್ ಬೇಕಪ್ಪ ಅಂತ ಹೇಳ್ತೀನಿ ಅಂದ್ರೆ ಸೇಮ್ ಅದೇ ತರನೇ ಇದು ರೂಮ್ ಇರೋದು. ಹೊರಗಡೆ ಇಲ್ಲಿಂದ ನೀವು ವ್ಯೂ ನೋಡ್ಬೋದು, ಅಮೇಜಿಂಗ್ ಆಗಿದೆ. ತೋರ್ಸಮ್ಮ. ಇಲ್ಲಿ ಬಂದ್ಬಿಟ್ಟು ನಾವು ರೂಮ್ ತಗೊಂಡಿದ್ದು. ಸೊ ಇದೆಲ್ಲ ರೂಮು ಆ್ಯಂಡ್ ದಿಸ್ ಇಸ್ ದ ವ್ಯೂ. ಹೊರಗಡೆ ಎಲ್ಲ ಫುಲ್ ಐಸು, ಬರ್ಫು, ಸ್ನೋ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಹೀಟ್ರ್ ಕೂಡ ಹಾಕಿದ್ದಾರೆ, AC ಬದಲು ಹೀಟ್ರು. ಸೊ ಚಳಿ ಅಂದ್ರೆ ಹೀಟ್ ಆದ್ರೆ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ನಮ್ಗಂತೂ ಅವಶ್ಯಕತೆ ಇಲ್ಲ, ನಾವು ಹೀಟ್ ಇರೋದು ಸಾಕು. ಇವಾಗ ಫುಲ್ ಹೆವಿ ಚಳಿ ಅನ್ಭವಿಸ್ಬಿಟ್ಟು ಇವಾಗ.